ಹಲೋ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಗಣೇಶ್. ನಾನಿವತ್ತು ಮರೆಗುಳಿ ಕಾಯಿಲೆ ಬಗ್ಗೆ ಮಾತಾಡ್ತೀನಿ. ನಮ್ಮ ಡೇ ಟು ಡೇ ಜೀವನದಲ್ಲಿ ಜ್ಞಾಪಕ ಶಕ್ತಿ ಬಹಳ ಇಂಪಾರ್ಟೆಂಟ್. ಏನೇ ಆ್ಯಕ್ಟಿವಿಟೀಸ್ ಮಾಡಬೇಕು, ನೆನಪಿಟ್ಕೋಬೇಕು ಅಂತಂದರೆ ಈ ಜ್ಞಾಪಕ ಶಕ್ತಿ ಬಹಳ ಇಂಪಾರ್ಟೆಂಟು. ಈ ಜ್ಞಾಪಕ ಶಕ್ತಿಯ ತೊಂದರೆನ ನಾವು ಮೆಡಿಕಲ್ ಟರ್ಮಲ್ಲಿ ಅಮ್ನೇಷಿಯಾ ಅಂತ ಕರಿತೀವಿ, ಅಥವಾ ಬಹಳ ದಿವಸದಿಂದ ಇದ್ದು ತೊಂದರೆ ಕೊಡ್ತಿತ್ತು ಅಂದರೆ ಡಿಮೆನ್ಷಿಯಾ ಅಂತಲೂ ಕರಿತೀವಿ. ಹಾಗಾದರೆ ಇದು ಯಾರಲ್ಲಿ ಕಾಮನ್ನು? ಇವನ್ ಚಿಕ್ಕ ಮಕ್ಕಳಲ್ಲೂ, ವಯಸ್ಕರಲ್ಲೂ ಅಥವಾ ವಯೋವೃದ್ಧರಲ್ಲೂ ಸಹ ಇದು ಆಗೋ ಚಾನ್ಸಸ್ ಇರುತ್ತೆ. ಇದರಲ್ಲಿ ಏನು ಸಿಂಪ್ಟಮ್ಸ್ ಇರುತ್ತೆ? ಮೊಟ್ಟ ಮೊದಲಾಗಿ ಏನಾದರೂ ನಾವು ವಸ್ತುಗಳನ್ನು ತೊಗೊಂಡು ಅಂದರೆ ಎಲ್ಲಾದರೂ ಇಡೋದು, ಇದ್ಮೇಲೆ ಅದನ್ನ ನೆನಪು ಮಾಡಿಕೊಂಡ್ರು ಸಹ ಅದು ಸಿಗದೇ ಇರ್ಬೋದು. ಯಾವುದಾದ್ರೂ ಟ್ಯಾಬ್ಲೆಟ್ ತೊಗೋಬೇಕು ಅಂತಂದರೆ ಮರ್ತು ಬಿಡೋದು, ಯಾವುದಾದ್ರು ಫಂಕ್ಷನ್ ಹೋಗಬೇಕು ಅಂತಂದರೆ ನೆನಪಾರಿ ಬಿಡೋದು, ಏನಾದ್ರು ಬಿಲ್ ಕಟ್ಟಬೇಕು ಅಂತ ಇಟ್ಕೊಂಡಿರ್ತೀವಿ, ಅದು ಬಿಲ್ಲನ್ನು ನೆನಪಾರೋದು, ಯಾವುದಾದ್ರು ಪ್ಲೇಸಿಗೆ ಹೋಗಬೇಕು ಅಂತಲೇ ಮುಂಚೆನೇ ಸ್ಕೆಡ್ಯೂಲ್ ಮಾಡಿರ್ತೀವಿ, ಅದನ್ನ ನೆನಪಾರೋದು. ಈ ಥರ ಹಲವಾರು ಕಂಪ್ಲೇಂಟ್ಗಳು ಇರ್ತವೆ. ಹಾಗಾದರೆ ಇದಕ್ಕೆ ಕಾರಣಗಳೇನು? ವಯಸ್ಕರಲ್ಲಿ ಕಾಮನ್ ಆಗಿ ಈ ಮಾನಸಿಕ ಖಿನ್ನತೆಯಿಂದ ಆಗ್ಬೋದು, ಮೊಬೈಲ್ ಜಾಸ್ತಿ ಯೂಸ್ ಮಾಡೋದ್ರಿಂದ ಆಗೋ ಚಾನ್ಸಸ್ ಇರುತ್ತೆ, HIV ಕಾಯಿಲೆಗಳಲ್ಲಿ ವಿಟಮಿನ್ B12 ಅಂಶ ಕಡಿಮೆ ಆಗೋದ್ರಿಂದ, ಥೈರಾಯ್ಡ್ ತೊಂದರೆಯಿಂದ ಆಗೋ ಚಾನ್ಸ್ ಇರುತ್ತೆ, ಅಥವಾ ಪುನಃ ಮೆದುಳಿನ ಸ್ಟ್ರೋಕ್ ಆಗೋದ್ರಿಂದ ಸಹ ಈ ಮೆಮೊರಿ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ವಯಸ್ಕರಲ್ಲಿ ಈ ಅಲ್ಝೈಮರ್ಸ್ ಕಾಯಿಲೆಗಳು ಅಂತ ಕರಿತೀವಿ, ಅಡ್ವಾನ್ಸ್ಡ್ ಪಾರ್ಕಿನ್ಸನ್ ಕಾಯಿಲೆಗಳು ಅಂತ ಕರಿತೀವಿ, ಇದರಲ್ಲೂ ಸಹ ಮೆಮೊರಿ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ತೊಂದರೆ ಇದ್ದಲ್ಲಿ ನೀವು ಇಮಿಡಿಯೇಟಾಗಿ ನ್ಯೂರಲಿಸ್ಟ್ ಭೇಟಿ ಆಗೋದ್ರಿಂದ ಅದಕ್ಕೆ ತಕ್ಕಂತೆ ನಾವು ಇನ್ವೆಸ್ಟಿಗೇಷನ್ ಮಾಡಿ ಅದಕ್ಕೆ ಬೇಕಾದ ಟ್ರೀಟ್ಮೆಂಟನ್ನು ಒದಗಿಸ್ತೀವಿ. ಧನ್ಯವಾದಗಳು.